ವಿವಿಧ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾವೆ. ಯಾವ ರೀತಿಯಾಗಿ ನೀವು ರಿಕ್ವೆಸ್ಟ್ ಮಾಡಿದರೆ ಏನೇನು ಇವತ್ತಿನ ಡೆವಲಪ್ಮೆಂಟ್ ಏನಾಗಿದೆ? ಈಗ ಸುಮಾರು ತಾವು ಹೇಳಿದ ಹಾಗೆ ಸುಮಾರು ಸಂಘ ಸಂಘಟನೆಗಳು ಮತ್ತು ಜನರು ಪೀಪಲ್ ಫ್ರಮ್ ವೇರಿಯಸ್ ವಾಕ್ಸ್ ಆಫ್ ಲೈಫು ಎಲ್ಲರೂ ಬಂದು ನಮಗೆ ಒಂದು ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅವರ ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನು ಮುಂದೆ ತನಿಖೆಯನ್ನು ಶೀಘ್ರವಾಗಿ ವಿಲೆ ಮಾಡಬೇಕು, ಅವನಿಗೆ ಮತ್ತು ಆರೋಪಿ ಏನಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲರೂ ಬಂದು ವಿವಿಧ ಸಂಘಟನೆಗಳು ಇತ್ಯಾದಿ ಎಲ್ಲರೂ ಜನರು ಪ್ರಮುಖರು ಎಲ್ಲರೂ ಬಂದು ನಮಗೆ ಅರ್ಜಿಗಳು ನೀಡೋದ್ರ ಮೂಲಕ ಕೇಳ್ಕೊಂಡಿದ್ದಾರೆ. ನಾವು ಅವರಿಗೆ ಅದೇ ಆಶ್ವಾಸನೆ ಕೊಟ್ಟಿದ್ದೀವಿ. ಇನ್ವೆಸ್ಟಿಗೇಷನ್ನು ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪರಿಶೀಲನೆ ಮಾಡಿ ತ್ವರಿತವಾಗಿ ನಾವು ಚಾರ್ಜ್ ಶೀಟ್ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ. ನೀವತ್ತು ನಿರಂಜನ ಮನೆಗೆ ಹೋಗಿದ್ದೀವಿ, ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿದ್ರಿ. ಯಾವ ರೀತಿ ಅವ್ರಿಗೆ ಸಾಂತ್ವನ ಇದ್ರೆ ಭರವಸೆ ಕೊಟ್ಟಿದ್ದೀವಿ? ಅಲ್ಲ, ಅವ್ರದ್ದು ಇನ್ನೂ ಮಗು ಕಳ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿ ಇನ್ನೂ ಒಂದಿಷ್ಟು ಡೌಟ್ಸು ಇದೆ, ಬೇರೆ ಬೇರೆ ವಿಚಾರಗಳು ಇರೋ ಥರ ಕಾಣ್ತಾ ಇತ್ತು. ಸೊ ನಾವು ಅವರಿಗೆ ಹೇಳಿದ್ದೀವಿ, ಅವ್ರದ್ದು ಏನು ಅವರಲ್ಲಿ ಮನಸ್ಸಲ್ಲಿ ಸಂದೇಹ ಇದ್ರೂ ಏನಾದರೂ ಅಪ್ರಿಹೆನ್ಷನ್ ಇದ್ರೂ ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ. ನಾವು ನಮ್ಮ ಇಲಾಖೆ ನಿಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಏನು ಹಿಂದೆ ಮುಂದೆ ನೋಡೋದಿಲ್ಲ. ನಾವು ಏನು ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನ ನಾವು ಮಾಡುತ್ತೀವಿ ಅಂತ ಹೇಳಿ ಫ್ಯಾಮಿಲಿಯವ್ರಿಗೆ ಮಾತಾಡ್ತೀವಿ. ಇಲ್ಲ, ಇನ್ವೆಸ್ಟಿಗೇಷನ್ ಆನ್ ಇದೆ. ಈಗಲೇ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ಎಲ್ಲ ಒಂದು ಆ್ಯಂಗಲ್ಗಳಿಂದ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ, ಇವಾಗೇ ಹೇಳೋದು ಸರಿ ಹೋಗೋದಿಲ್ಲ. ಅದಕ್ಕೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇಲ್ಲ. ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಮರ್ಡರ್ ಕೇಸ್. ಯಾರು ಲವ್ ಮಾಡಿದ್ರು ಯಾರು ಲವ್ ಮಾಡಲಿಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ. ಕೇಸ್ ಇಸ್ ಅ ಕೇಸ್ ಆಫ್ ಅ ಮರ್ಡರ್ ತನಿಖೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇವ್ರು ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅದರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಮರ್ಡರ್ ಕೇಸ್ ಅಂತ ಹೇಳಿ FIR ಆಗಿದೆ. ಮರ್ಡರ್ ಕೇಸು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮರ್ಡರ್ ಆರೋಪಿಯನ್ನು ಪತ್ತೆ ಮಾಡಿದ್ದೀವಿ. ಅದೇ ಥರ ಮುಂದುವರೆದು ಈ ಮರ್ಡರ್ ಕೇಸನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತರಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅದರ ಪ್ರಕಾರ ನಾವು ಮಾಡ್ತೀವಿ. ಅಲ್ಲ, ಅಶೂರೆನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಸ್ಕೂಲ್ ಕಾಲೇಜಸ್ಸು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಸಹ ಕರೆದು ಅವರ ಇನ್ಸ್ಟಿಟ್ಯೂಷನ್ಸ್ ಲೆವೆಲಲ್ಲಿ ಏನೇನು ಮುಂಜಾಗೃತ ಕ್ರಮಗಳನ್ನ ವಹಿಸಬಹುದು ಮತ್ತು ಯಾವ ರೀತಿ ಅವರು ನಮಗೆ ಪೊಲೀಸರಿಗೆ ಸಹಕಾರ ನೀಡೋದ್ರ ಮೂಲಕ ಅವರ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜು ಬರೋ ಹೆಣ್ಣುಮಕ್ಕಳಿರ್ಬೋದು, ಫ್ಯಾಕ್ಟ್ರಿ ಶೋರೂಮಲ್ಲಿ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿರ್ಬೋದು, ಅವ್ರಿಗೆಲ್ಲ ಯಾವ ಥರ ಒಂದು ಸುರಕ್ಷಿತ ವಾತಾವರಣವನ್ನು ನಾವು ಇಬ್ಬರು ಕೈ ಜೋಡಿಸಿ ನಿರ್ಮಾಣ ಮಾಡಬೇಕು ಅದರ ಕುರಿತು ನಾವು ಚರ್ಚೆ ಮಾಡಿ ಕ್ರಮಗಳನ್ನ ಜರುಗಿಸ್ತೀವಿ. ಇಂಜಿನಿಯರಿಂಗ್ ಕಾಲೇಜ್, ಬೇರೆ ಬೇರೆ ಮೆಡಿಕಲ್ ಕಾಲೇಜ್, ಹಾಸ್ಟೆಲ್ಗಳು ಏನಾದರೂ ಅಲ್ಲಿ ಅಪರಿಚಿತ ಬರೋದು, ಭದ್ರತೆ ಬಗ್ಗೆ ಈ ರೀತಿಯಾಗಿ ಹ್ಯಾಪನ್ಸ್ ಹೋಗ್ತಕ್ಕಂಥ ಬಗ್ಗೆ ಮುಂದೆ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಮಾಡ್ತೀವಿ? ಅದೇ ಕಂಟ್ರೋಲ್, ಆ್ಯಸ್ ಐ ಸೆಡ್, ಪೊಲೀಸು ಒಂದು ಭಾಗ ಆದರೆ ಇನ್ನೊಂದು ಭಾಗ ಇನ್ಸ್ಟಿಟ್ಯೂಷನ್. ಇನ್ನು ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೂ ನಾವು ಇನ್ನೂ ಕರೆದು ಮಾತಾಡ್ತೀವಿ. ಇನ್ನು ಈಗ ಇನ್ವೆಸ್ಟಿಗೇಷನಲ್ಲಿ ಬ್ಯುಸಿ ಇದ್ದೀವಿ, ಅದರ ಕಡೆಯೂ ಖಂಡಿತವಾಗಿ ನಮ್ಮ ಗಮನದಲ್ಲಿ ಇದೆ. ಇದು ಮರುಕಳಿಸಬಾರದು ಮತ್ತು ಶಾಲಾ ಕಾಲೇಜು ಹೋಗುವಂಥ ಹೆಣ್ಣು ಮಕ್ಕಳಾಗಲಿ ಅಥವಾ ರೋಡಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗಾಗಲಿ ಅದೊಂದು ಸುರಕ್ಷಿತ ಭಾವನೆ ಇರಬೇಕು. ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ನಾವು ಕ್ರಮಬದ್ಧವಾಗಿ ಕ್ರಮ ತಗೋತೀವಿ.